ಸಮಾಜವಾದಿ ಎಂಬ ಹಣೆಪಟ್ಟಿ ಜೊತೆ ರಾಜಕಾರಣ ಆರಂಭಿಸಿದ್ದ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಆರ್ಎಸ್ಎಸ್ ಟೋಪಿ ಹಾಕಿಸಿಕೊಂಡು ತಮ್ಮ ರಾಜಕೀಯ ಜೀವನವನ್ನ ಮುಗಿಸಿದವರು. ನೆಹರು ಅವರ ಆದರ್ಶಗಳಿಂದ ಪ್ರೇರಣೆ ಪಡೆದು ರಾಜಕೀಯ ಆರಂಭಿಸಿದವರು. ಕೊನೆಗೆ ಆರ್ಎಸ್ಎಸ್ನಿಂದ ನಾವು ಕಲ್ತ್ಕೊಳ್ಬೇಕು ಅಂತ ಭಾಷಣ ಮಾಡಿ ನಿರ್ಗಮಿಸಿದವರು ಎಸ್ಎಂ ಕೃಷ್ಣ. ಸೊಫಿಸ್ಟಿಕೇಟೆಡ್ ರಾಜಕಾರಣಿ ಎಂಬ ಹೆಸರನ್ನ ಹೆಮ್ಮೆಯ ಬ್ಯಾಚ್ನಂತೆ ಧರಿಸಿಕೊಂಡೇ ಉದ್ದಕ್ಕೂ ರಾಜಕಾರಣವನ್ನ ಮಾಡಿದವರು ಎಸ್ಎಂ ಕೃಷ್ಣ. ಬೆಂಗಳೂರಿಗೆ ಐಟಿ ಬಿಟಿ ತಂದ ಖ್ಯಾತಿಯ ಜೊತೆಗೆ ಕರ್ನಾಟಕ ಕಾಂಗ್ರೆಸ್ನೊಳಗೆ ಮೃದು ಹಿಂದುತ್ವವನ್ನ ತಂದ ಹಾಗೂ ಅಧಿಕಾರ ಅನುಭವಿಸಿದ ಬಳಿಕ ರಾಜ್ಯದಲ್ಲಿ ಪಕ್ಷವನ್ನ ನೆಲಕಚ್ಚಿಸಿದ ಕುಖ್ಯಾತಿಯನ್ನು ಗಳಿಸಿದವರು ಎಸ್ಎಂ ಕೃಷ್ಣ. ಕರ್ನಾಟಕ ಕಂಡ ಹಿರಿಯ ರಾಜಕಾರಣಿ ಎಸ್ಎಂ ಕೃಷ್ಣ ನಿಧನರಾಗಿದ್ದಾರೆ. ಸುಮಾರು 3 ವರ್ಷಗಳ ಹಿಂದೆ ಅಂದ್ರೆ 2022ರ ಜನವರಿ 7ರಂದು ಅವರು ರಾಜಕೀಯಕ್ಕೆ ನಿವೃತ್ತಿಯನ್ನ ಘೋಷಿಸಿದ್ರು. ಅದಕ್ಕೂ 5 ವರ್ಷಗಳ ಹಿಂದೆ ಅಂದ್ರೆ 2017ರಲ್ಲಿ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ರು ಮತ್ತು ಅದರೊಂದಿಗೆ ನಿಜವಾದ ಅರ್ಥದಲ್ಲಿ ಅವರು ಸಕ್ರಿಯ ರಾಜಕೀಯದಿಂದ ನಿವೃತ್ತರಾದಂತಾಗಿತ್ತು. ಪ್ರತಿ ಹಂತದಲ್ಲೂ ಪದವಿ ಕೊಡುತ್ತಾ ಬಂದಿದ್ದ ಕಾಂಗ್ರೆಸ್ ಅವರನ್ನೆಂದೂ ದೂರ ತಳ್ಳಿರ್ಲಿಲ್ಲ. ಅಂತಹ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿ ಸೇರಿದ್ದ ಅವರಿಗೆ ಅಲ್ಲೇನೂ ಕೆಲಸ ಇರಲಿಲ್ಲ. ಮುಂದೆ ಅಧಿಕೃತವಾಗಿ ರಾಜಕೀಯ ನಿವೃತ್ತಿ ಘೋಷಣೆ ಮಾಡೋವರೆಗೂ ಅವರು ತಮ್ಮನ್ನ ನಿರ್ಲಕ್ಷ್ಯ ಮಾಡಲಾಗ್ತಿದೆ ಅನ್ನೋ ಬೇಸರದಲ್ಲೇ ಕಳೆದಿದ್ರು. ಆದ್ರೂ ಬಿಜೆಪಿಯೊಂದಿಗಿನ ನಂಟು ಕೇಂದ್ರದಲ್ಲಿ ಬಿಜೆಪಿ ಪ್ರಾಬಲ್ಯದ ಕಾಲದಲ್ಲಿನ ರಾಜಕಾರಣದಲ್ಲಿ ಯಾಕವರಿಗೆ ಅನಿವಾರ್ಯವಾದದ್ದಾಗಿತ್ತು ಅನ್ನೋದು ಅಂತಹ ರಹಸ್ಯ ಸಂಗತಿಯೇನೂ ಆಗಿರ್ಲಿಲ್ಲ. ಕಾಂಗ್ರೆಸ್ನಲ್ಲಿ ಇದ್ದಷ್ಟು ಕಾಲವೂ ಮಿಂಚಿದ್ದ ಪ್ರಭಾವಿಯಾಗಿದ್ದ ಅವರು ಕಡೆಗೆ ಎಲ್ಲಿಯೂ ಸಲ್ಲದವರಾಗಿ ನಿವೃತ್ತರಾದ್ರು. ಕಾಂಗ್ರೆಸ್ನ ಪ್ರಭಾವಿ ರಾಜಕಾರಣಿ ಬಿಜೆಪಿಯಲ್ಲಿ ಅಪ್ರಸ್ತುತರಾಗ್ಬಿಟ್ಟಿದ್ರು. ಎಲ್ಲವನ್ನು ಕೊಟ್ಟ ಕಾಂಗ್ರೆಸ್ಗೆ ಕೃಷ್ಣ ಕೊಟ್ಟ ಉಡುಗೊರೆ ರಾಜೀನಾಮೆ ಎಂಬ ಟೀಕೆಗಳು ರಾಜಕೀಯ ವಲಯದಲ್ಲಿ ಕೇಳಿಸಿದ್ದವು. ರಾಜಕೀಯ ನಿವೃತ್ತಿ ಘೋಷಿಸಿದ್ದಾಗ ಅವರಿಗೆ 90 ವರ್ಷ. ಹಾಗಾಗಿ ಅವರದ್ದು ಅಚ್ಚರಿಯ ರಾಜಕೀಯ ನಿವೃತ್ತಿಯೂ ಆಗಿರಲಿಲ್ಲ. ಅದು ಅವಕಾಶಗಳಿಗಾಗಿ ಕಾದು ಮುಜುಗರ ಅನುಭವಿಸಿದ ನಂತರದ ಒಂದು ಅನಿವಾರ್ಯ ಹೆಜ್ಜೆ ಮಾತ್ರವಾಗಿತ್ತು. ಅವರು ರಾಜಕೀಯ ನಿವೃತ್ತಿ ಘೋಷಿಸಿದ್ದ ಸಂದರ್ಭವನ್ನ ಗಮನಿಸಬೇಕು. ರಾಜ್ಯದಲ್ಲಿ ಚುನಾವಣೆಗೆ ಇನ್ನು ಕೆಲವೇ ತಿಂಗಳುಗಳು ಬಾಕಿ ಇವೆ ಎನ್ನುವ ಹೊತ್ತಿನಲ್ಲಿ ಅವರು ರಾಜಕೀಯ ನಿವೃತ್ತಿಯನ್ನ ಪ್ರಕಟಿಸಿದ್ರು. ಅದುವರೆಗೂ ಆಗಿದ್ದ ಹಲವಾರು ಮುಜುಗರಗಳ ಜೊತೆ ಮತ್ತೂ ಒಂದು ಮುಜುಗರ ಬೇಡ ಅಂತ ಅಂದುಕೊಂಡೇ ಅವರು ಸಕ್ರಿಯ ರಾಜಕಾರಣದಿಂದ ಬದಿಗೆ ಸರಿದಿದ್ರು. ಕಾಂಗ್ರೆಸ್ ಬಿಡುವಾಗ ಸ್ಪಷ್ಟವಾಗಿ ಏನನ್ನೂ ಹೇಳದೆ ಬಳಿಕ ಬಿಜೆಪಿಯಲ್ಲಿರುವಾಗೊಮ್ಮೆ ಕಾಂಗ್ರೆಸ್ ಬಿಟ್ಟಿದ್ದಕ್ಕೆ ಕಾರಣ ಹೇಳಿದ್ರು. 80 ವರ್ಷ ವಯಸ್ಸಾದವರಿಗೆ ಮಂತ್ರಿಗಿರಿ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಕ್ಕೆ ಬೇಸರವಾಗಿ ಪಕ್ಷದಿಂದ ಹೊರಬಂದೆ ಅಂತ ಹೇಳಿದ್ರು. ತಮಾಷೆ ಅಂತಂದ್ರೆ ಬಿಜೆಪಿ 75 ವರ್ಷದವರನ್ನೇ ಬದಿಗೆ ಸರಿಸೋಕೆ ಶುರು ಮಾಡಿತ್ತು. ಹಾಗಾಗಿ ಕೃಷ್ಣ ಅವರ ಹೇಳಿಕೆ ವಿರೋಧಾಭಾಸದಿಂದ ಕೂಡಿದ್ದು ಕಂಡಿತ್ತು. ರಾಷ್ಟ್ರಪತಿ ಮತ್ತು ಪ್ರಧಾನಿ ಹುದ್ದೆ ಬಿಟ್ಟು ಉಳಿದೆಲ್ಲ ಪ್ರಮುಖ ಅಧಿಕಾರದ ಸ್ಥಾನಗಳನ್ನು ಒಂದಾದ ಮೇಲೊಂದರಂತೆ ಕಾಂಗ್ರೆಸ್ ನಮಗೆ ನೀಡಿತ್ತು ಅನ್ನೋದನ್ನ ಕೃಷ್ಣ ನೆನೆಯಲೇ ಇಲ್ಲ. ಸರಿ, 80ರ ವಯಸ್ಸಿನಲ್ಲಿ ಮಂತ್ರಿಗಿರಿ ನಿರಾಕರಿಸಲಾಯಿತು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದ ಅವರಿಗೆ ಬಿಜೆಪಿ ಏನ್ ಕೊಡ್ತು? ಕಾಂಗ್ರೆಸ್ ಬಿಟ್ಟಿದ್ದಕ್ಕೆ ಕಾರಣವನ್ನೇ ಕೊಡದೆ ಮೌನವಾಗಿಯೇ ಉಳಿದಿದ್ದರೆ ಈವರೆಗೆ ಸಂಪಾದಿಸಿದ ಗೌರವವನ್ನಾದ್ರೂ ಉಳಿಸಿಕೊಳ್ಳುವುದು ಅವರಿಗೆ ಸಾಧ್ಯವಿತ್ತು. ಬಿಜೆಪಿ ಅವರನ್ನ ಸೇರಿಸಿಕೊಂಡು ನಿಷ್ಪ್ರಯೋಜಕ ರಾಜಕಾರಣಿಯನ್ನಾಗಿ ಕೂರಿಸದೇ ಹೊರತು ಮಣೆಯನ್ನೂ ಹಾಕ್ಲಿಲ್ಲ, ಮನ್ನಣೆಯನ್ನೂ ನೀಡಲಿಲ್ಲ. ಕೇಂದ್ರ ವಿದೇಶಾಂಗ ಸಚಿವರಾಗಿದ್ದ ಎಸ್ಎಂ ಕೃಷ್ಣ 2012ರಲ್ಲಿ ರಾಜೀನಾಮೆ ಕೊಟ್ಟಿದ್ರು. ಅದಾದ 3 ತಿಂಗಳ ನಂತರ ಅವರು ಕಾಂಗ್ರೆಸ್ ಪಕ್ಷದಿಂದ ಹೊರಬಂದ್ರು. ಅವರ ರಾಜೀನಾಮೆಯಿಂದ ಕಾಂಗ್ರೆಸ್ ಬಹಿರಂಗವಾಗಿ ಬಹಳ ದುಃಖಗೊಂಡಂತೆ ವರ್ತಿಸಿದ್ರು. ಮೈ ಕೊಡವಿಕೊಂಡು ನಿಂತಿತ್ತು. ಕಾಂಗ್ರೆಸ್ನಲ್ಲಿ ಅಧಿಕಾರ ಸಿಗಲಿಲ್ಲ ಅಂತ ಹೊರಬಂದವರು ಯಾವುದೇ ಷರತ್ತು ಫಲಾಪೇಕ್ಷೆ ಇಲ್ಲದೆಯೇ ಕಮಲ ಪಾಳ್ಯವನ್ನ ಪ್ರವೇಶಿಸಿದ್ರು. ತಮ್ಮ ಕುಟುಂಬದ ಅಕ್ರಮ ಆಸ್ತಿಗೆ ಸಂಬಂಧಪಟ್ಟಂತೆ ಕಾನೂನು ಸಮಸ್ಯೆಗಳಿಂದ ಬಚಾವಾಗೋಕೆ ಬಿಜೆಪಿ ಸೇರಿದ್ದಾರೆ ಎಂಬ ಆರೋಪಗಳು ಕೇಳಿ ಬಂದವು. ಕಮಲದ ಆಸರೆ ಪಡೆದ ಬಳಿಕ ಬಿಜೆಪಿ ನಾಯಕರನ್ನ ಮೆಚ್ಚೋದಕ್ಕೋ ಏನೋ ಮೋದಿಯನ್ನ ಹೊಗಳಿದ್ರು. 2014ರಲ್ಲಿ ದೇಶದಲ್ಲಿ ದೊಡ್ಡ ಕ್ರಾಂತಿ ನಡೀತು. ಆ ಕ್ರಾಂತಿನೇ ನರೇಂದ್ರ ಮೋದಿ ಅಂತೆಲ್ಲ ಭಾಷಣ ಮಾಡಿದ್ರು. ಆರ್ಎಸ್ಎಸ್ ಸಭೆಗೆ ಹೋಗಿ ಆರ್ಎಸ್ಎಸ್ ಟೋಪಿ ಹಾಕಿಸಿಕೊಂಡು ಆರ್ಎಸ್ಎಸ್ ಅನ್ನ ಹೊಗಳಿದ್ರು. ಆ ನಂತರ ಅವರು ಮನಮೋಹನ್ ಸಿಂಗ್ ಅಸಹಾಯಕರಾಗಿದ್ರು ಅನ್ನೋ ಟೀಕೆಯನ್ನೂ ಮಾಡಿದ್ರು. ರಾಹುಲ್ ಬಗೆಗಿನ ಅವರ ಅಸಮಾಧಾನ ಮತ್ತೆ ವ್ಯಕ್ತವಾಗ್ತಾ ಇತ್ತು. ಈ ನಡುವೆನು ರಾಜ್ಯ ಕಾಂಗ್ರೆಸ್ ಜೊತೆಗಿನ ಅವರ ಒಳನಂಟೊಂದು ನೆಲದಡಿಯ ನದಿಯಂತೆ ಗುಪ್ತವಾಗಿನೂ ಕೆಲವೊಮ್ಮೆ ತೋರಿಸ್ಕೊಳ್ತಾನೂ ಸಾಗಿತ್ತು ಅನ್ನೋದು ನಿಜ. ಅವರು ಬಿಜೆಪಿಯಲ್ಲಿ ಪೂರ್ತಿಯಾಗಿ ಕಡೆಗಣನೆಗೆ ತುತ್ತಾಗಿದ್ರು. ಹಾಗಿದ್ದಾಗ ಪಕ್ಷದಲ್ಲಿ ತಮ್ಮವರಿಗೆ ಸೂಕ್ತ ಸ್ಥಾನಮಾನ ಕೊಡಿಸೋದಕ್ಕೂ ಕೃಷ್ಣ ಅವರಿಗೆ ಸಾಧ್ಯವಾಗ್ಲಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ಟಿಕೆಟ್ ಫೈನಲ್ ಮಾಡುವಾಗಲೂ ಕೂಡ ಕೃಷ್ಣ ಅವರನ್ನ ಬಿಜೆಪಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ. ಅವರನ್ನ ಸ್ಟಾರ್ ಪ್ರಚಾರಕರ ಪಟ್ಟಿಯಿಂದಲೂ ಹೊರಗಿಡಲಾಗಿತ್ತು. ಮತ್ತೆ ಕಾಂಗ್ರೆಸ್ಗೆ ತೆರಳ್ತಾರಾ ಅನ್ನೋ ಪ್ರಶ್ನೆಯೂ ಒಂದು ಹಂತದಲ್ಲಿ ಮೂಡಿತ್ತು. ರಾಜಕೀಯ ನಿವೃತ್ತಿ ಘೋಷಿಸಿದಾಗ ಪಕ್ಷ ನಿಮ್ಮನ್ನ ಕಡೆಗಣಿಸ್ತಿದೆ ಅಂತ ನಿವೃತ್ತಿ ಘೋಷಣೆ ಮಾಡಿದ್ದೀರಾ ಅನ್ನೋ ಪ್ರಶ್ನೆ ಎದುರಾಗಿತ್ತು. ಅದಕ್ಕವರು ನಾನೇ ನಿವೃತ್ತಿ ತೆಗೆದುಕೊಳ್ತಿರುವಾಗ ಬಿಜೆಪಿ ನನ್ನನ್ನ ಕಡೆಗಣಿಸಿದೆ ಅನ್ನೋ ಪ್ರಶ್ನೆ ಬರುವುದಿಲ್ಲ ಅಂತ ಹೇಳಿದ್ರು.
ಬುದ್ಧಿವಂತಿಕೆಯದ್ದು ಅಂತ ಅವರು ಅಂದ್ಕೊಂಡಿದ್ದ ಆ ಉತ್ತರ ಅವರ ರಾಜಕೀಯ ಅಪ್ರಸ್ತುತತೆಯನ್ನೇ ಹೇಳಿತ್ತು. ಆದ್ರೆ ಆಗ ಕುತೂಹಲ ಮೂಡಿಸಿದ ಒಂದು ಸಂಗತಿ ಅಂದ್ರೆ ಅವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡುವುದನ್ನ ಬಿಜೆಪಿ ಹೈಕಮಾಂಡ್ ಜೊತೆ ಚರ್ಚಿಸಿರ್ಲಿಲ್ಲ ಮತ್ತು ಮಾಹಿತಿಯನ್ನು ಕೊಟ್ಟಿರ್ಲಿಲ್ಲ ಅನ್ನೋದು. ನನ್ನ ರಾಜಕೀಯ ನಿವೃತ್ತಿ ಬಗ್ಗೆ ಹೈಕಮಾಂಡ್ಗೆ ತಿಳಿಸುವ ಅಗತ್ಯವಿಲ್ಲ, ಯಾಕಂದ್ರೆ ರಾಜಕೀಯದಲ್ಲಿ ಯಾರು ಪಿಂಚಣಿ ಕೊಡೋದಿಲ್ಲ ಅಂತ ಹೇಳಿದ್ರು. ಬಹುಶಃ ಆ ಮಾತಿನ ಮೂಲಕ ಕೃಷ್ಣ ಬಿಜೆಪಿಯ ಬಗೆಗಿನ ತಮ್ಮ ಅಸಮಾಧಾನವನ್ನು, ಧಿಕ್ಕಾರವನ್ನು ಹೊರಹಾಕಿದ್ದಿರಬಹುದು. ಆದ್ರೆ ಅದ್ಯಾವುದಕ್ಕೂ ಅರ್ಥವಿರದ ಮಟ್ಟಿಗೆ ಕಾಲ ಬಹಳ ದೂರ ಸಾಗಿಯಾಗಿತ್ತು. ಅವರ ಅಳಿಯ ಕೂಡ ತೀರ್ಕೊಂಡಿದ್ರು. ಅಲ್ಲದೆ ಅವರೊಳಗೆ ಇನ್ನೂ ರಾಜಕೀಯ ಆಸೆ ಬತ್ತಿದಂತಿರ್ಲಿಲ್ಲ. ನಿವೃತ್ತಿ ಆಗ್ತಿದ್ದೇನೆ ಅಂದ್ರೆ ಸನ್ಯಾಸ ಪಡಿತಿದ್ದೇನೆ ಅಂತಲ್ಲ. ಪಕ್ಷ ಅಥವಾ ನಾಯಕರು ಸಂಘಟನೆ ವಿಚಾರದಲ್ಲಿ ಸಲಹೆ ಕೇಳಿದ್ರೆ ನೀಡೋಕೆ ಸಿದ್ಧ, ಆದ್ರೆ ನಾನಾಗಿಯೇ ಮೇಲೆ ಬಿದ್ದು ಸಲಹೆ ನೀಡೋಕ್ ಹೋಗೋದಿಲ್ಲ ಅಂತ ಹೇಳಿದ್ರು. ಆದ್ರೆ ಅಷ್ಟು ವರ್ಷಗಳಲ್ಲಿ ಅವರ ಸಲಹೆ ಕೇಳಿದ ಬಿಜೆಪಿ ಆಮೇಲೆ ತಾನೇ ಮೇಲ್ಬಿದ್ದು ಸಲಹೆ ಕೇಳಬಹುದು ಅಂತ ಅದೇಕ್ ಅಂದ್ಕೊಂಡ್ರೋ ಗೊತ್ತಿಲ್ಲ. ಹೀಗೆ ಒಂದು ಹತಾಶೆಯಲ್ಲೇ, ಸಂಕಟದಲ್ಲೇ ಅವರ ರಾಜಕೀಯ ಬದುಕು ಕೊನೆಗೊಂಡಿತ್ತು. ಭಯ ಹುಟ್ಟಿಸಿ ರಾಜಕಾರಣ ಮಾಡುವ ಬಿಜೆಪಿಯ ತಂತ್ರದ ಎದುರು ಒಂದು ಕಾಲದ ಪ್ರಮುಖ ನಾಯಕ ಅಸಹಾಯಕರಾದ್ರ ಅನ್ನೋ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಬಹಳ ಚರ್ಚೆಯಾಗಿದೆ. ರಾಜ್ಯದ ಮುಖ್ಯಮಂತ್ರಿಯಾಗಿ, ವಿದೇಶಾಂಗ ಸಚಿವರಾಗಿ, ರಾಜ್ಯಪಾಲರಾಗಿ ಆಡಳಿತ ಮಾಡಿದ ರಾಜಕಾರಣಿಯೊಬ್ಬರು ಒಂದು ಹಂತದಿಂದ ಮೌನಕ್ಕೆ ಶರಣಾಗಬೇಕಾಯ್ತು, ಅಥವಾ ಅವರನ್ನ ಮೌನವಾಗಿರುವಂತೆ ಅಧಿಕಾರಸ್ಥ ರಾಜಕಾರಣ ಮಾಡ್ತು ಅನ್ನೋ ಮಾತುಗಳಿವೆ. ಮತ್ತು ಆಗೆಲ್ಲ ವಯಸ್ಸಿನ ಮತ್ತು ಆರೋಗ್ಯದ ನೆಪದಿಂದ ಎಲ್ಲವನ್ನ ಮರೆಮಾಚೋದು ನಡೀತು. ಏನೇ ಆದ್ರೂ ಅವರು ಅಸಹಾಯಕರಾಗುವಂತಹ ಸ್ಥಿತಿ ತಲೆದೋರ್ತು ಅನ್ನೋದು ಮಾತ್ರ ಸತ್ಯ. ತನ್ನನ್ನ ತಾನು ಸಮಾಜವಾದಿ ಅಂತ ಕರೆದುಕೊಳ್ತಾ ಇದ್ದ ಎಸ್ ಎಂ ಕೃಷ್ಣ ತಾವು ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರನ್ನ ಸಿಂಗಾಪುರ ಮಾಡೋಕ್ ಹೊರಟು ಸುದ್ದಿಯಾಗಿದ್ರು. ಇಡೀ ಕರ್ನಾಟಕ ಅಂದ್ರೆ ಬೆಂಗಳೂರಷ್ಟೇ ಅಂತ ತಿಳಿದುಕೊಂಡು ಸರ್ಕಾರ ನಡೆಸಿದ ಕೃಷ್ಣ ಅವಧಿಯಲ್ಲಿ ಅವರ ಸಮಾಜವಾದ ಕೇವಲ ಐಟಿ ಬಿಟಿ ಕಂಪನಿಗಳಿಗಷ್ಟೇ ಸೀಮಿತವಾಗಿತ್ತು. ಇಡೀ ಬೆಂಗಳೂರನ್ನ ಈ ಕ್ಷೇತ್ರಗಳಿಗೆ ಹರಿದು ಹಂಚಿದ ಕುಖ್ಯಾತಿನೂ ಕೃಷ್ಣ ಅವರ ರಾಜಕೀಯಕ್ಕೆ ಕಳಂಕದಂತೆ ಅಂಟ್ಕೊಳ್ತು. ಮುಂದೆ ಮಾಧ್ಯಮಗಳಲ್ಲಿ ನಂಬರ್ 1 ಮುಖ್ಯಮಂತ್ರಿ ಅಂತ ಗುರುತಿಸಿಕೊಂಡಾಗಲೂ ಅದರ ಹಿಂದಿನ ಅವರ ಪ್ರಭಾವದ ಕೈವಾಡದ ಬಗ್ಗೆನೇ ಟೀಕೆಗಳಿದ್ದಿದ್ವು. ಕಾಂಗ್ರೆಸ್ ತನ್ನ ಆಡಳಿತದಲ್ಲಿ ಮೃದು ಹಿಂದುತ್ವವನ್ನ ಜಾರಿಗೊಳಿಸಿದ್ದು ಕೂಡ ಕೃಷ್ಣ ಅವರ ಅವಧಿಯಲ್ಲೇ. ಕೃಷ್ಣ ಅವರ ಆಡಳಿತದ ಅಂತಿಮ ಪರಿಣಾಮ ಏನಾಯ್ತು ಅನ್ನೋದನ್ನ ಎಲ್ಲರೂ ಕಂಡಿದ್ದಾರೆ. ಈವರೆಗೆ ರಾಜ್ಯದಲ್ಲಿ ಬಹುಮತದಿಂದ ಆರಿಸಿ ಬರ್ತಾ ಇದ್ದ ಕಾಂಗ್ರೆಸ್ ನೆಲಕಷ್ಟು. ಬಿಜೆಪಿಯಲ್ಲಿ ಮೂಲೆ ಗುಂಪಾಗಿದ್ದೂ ಕೂಡ ಅವರು ಕಾಂಗ್ರೆಸ್ ತಮ್ಮನ್ನ ಬೆಳೆಸಿದ್ದನ್ನ ಯಾಕೆ ನೆನೆಯಲಿಲ್ಲ? ರಾಹುಲ್ ಮೇಲಿನ ಸಿಟ್ಟಿನಿಂದಾನೇ ಅವರು ಎಲ್ಲವನ್ನ ನೋಡಿದ್ರ ಅನ್ನೋ ಪ್ರಶ್ನೆಯೊಂದು ಹಾಗೇನೇ ಉಳಿದು ಹೋಗಿದೆ. ಮಾಜಿ ಮುಖ್ಯಮಂತ್ರಿಯಾದ ಬಳಿಕವೂ ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್ನಲ್ಲಿ ಅತ್ಯುನ್ನತ ಸ್ಥಾನಗಳನ್ನ ಪಡಿತಾನೆ ಹೋಗಿದ್ರು. ಯುಪಿಎ ಸರ್ಕಾರ ಕೇಂದ್ರದಲ್ಲಿ ಬಂದಾಗ ಅತ್ಯಂತ ಮಹತ್ವದ ವಿದೇಶಾಂಗ ಖಾತೆ ಎಸ್ ಎಂ ಕೃಷ್ಣ ಅವರಿಗೆ ಒಲಿದಿತ್ತು. ಆದ್ರೆ ವಿದೇಶಾಂಗ ಸಚಿವರಾಗಿ ಅವರು ಕೆಲವು ಅಧ್ವಾನಗಳನ್ನ ಮಾಡಿದ್ರು. ವೃದ್ಧಾಪ್ಯವೇ ಅವರಿಗೆ ಕೆಲಸದಲ್ಲಿ ತೊಡಕಾಗಿತ್ತು. ಒಮ್ಮೆ ವಿದೇಶದಲ್ಲಿ ಯಾವುದೋ ಸಭೆಗಾಗಿ ಸಿದ್ಧವಾಗಿದ್ದ ಭಾಷಣವನ್ನ ಇನ್ಯಾವುದೋ ಸಭೆಯಲ್ಲಿ ಓದಿ ದೇಶವನ್ನ ನಗೆಪಾಟಲಿಗೆ ಈಡು ಮಾಡಿದ್ರು. ಬೇರೆ ರೀತಿಯಿಂದಲೂ ಆ ಹುದ್ದೆಯಲ್ಲಿ ದಕ್ಷತೆ ಮೆರೆಯುವುದು ಅವರಿಗೆ ಸಾಧ್ಯವಾಗದೇ ಹೋಯಿತು. ಬಳಿಕ ಅನಿವಾರ್ಯವಾಗಿ ಅವರನ್ನ ಆ ಸ್ಥಾನದಿಂದ ಇಳಿಸುವ ಸ್ಥಿತಿ ಬಂತು. ತಮ್ಮನ್ನ ಎಲ್ಲ ಹಂತಗಳಲ್ಲೂ ಗೌರವದಿಂದಲೇ ಕಂಡಿದ್ದ ಕಾಂಗ್ರೆಸ್ಗೆ ಅಂತಿಮವಾಗಿ ಅವರು ರಾಜೀನಾಮೆ ಎಂಬ ಉಡುಗೊರೆ ಕೊಟ್ಟು ಬಂದ್ಬಿಟ್ಟಿದ್ರು. ಬಹುಶಃ ಅದೊಂದು ಪ್ರಮಾದದಂತೇನೂ ಕಳಂಕದಂತೇನೂ ಕಡೆಯವರೆಗೂ ಉಳಿದು ಬಿಟ್ಟಿತ್ತು. ಒಂದ್ ಹಂತದಲ್ಲಿ ಕಾಂಗ್ರೆಸ್ನಲ್ಲಿ ಪಾಂಚಜನ್ಯ ಮೊಳಗಿಸಿದ್ದ ಕೃಷ್ಣ ಈಗ ಬದುಕನ್ನೇ ಮುಗಿಸಿ ಹೊರ ಹೋಗಿದ್ದಾರೆ. ಪ್ರಮಾದಗಳು, ಕಲೆಗಳು ಏನೇ ಇದ್ರೂ ಕಾಂಗ್ರೆಸ್ ರಾಜಕಾರಣದ ಪುಟಗಳಲ್ಲಿ ಅವರ ಹೆಸರು ದೊಡ್ಡದಾಗಿಯೇ ಉಳಿಯಲಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.